ಹಾಯ್ ನಮಸ್ತೆ ಎಲ್ಲರಿಗೂ. ನಾನಿವತ್ತಿನ ವಿಡಿಯೋದಲ್ಲಿ ಚಪಾತಿ ಮತ್ತು ಪನ್ನೀರ್ ಮಸಾಲ ಮಾಡ್ತಾಯಿದ್ದೀನಿ. ಚಪಾತಿ ಮಾಡೋದಕ್ಕೆ ಟೈಮ್ ಆಗ್ತಾಯಿತ್ತು, ತುಂಬಾ ಲೇಟ್ ಆಗಿಬಿಟ್ಟಿತ್ತು ಎದ್ದಿದ್ದು. ಹಾಗಾಗಿ ಅಂಗಡಿಯಿಂದನೇ ಚಪಾತಿ ಪ್ಯಾಕೆಟ್ ತಂದಿದ್ದೆ. ಇದಕ್ಕೆ ಮಸಾಲ ಮಾಡ್ಕೊಬಿಡೋಣ, ಪನ್ನೀರ್ ಮಸಾಲ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಒಂದು 4ರಿಂದ 5 ಗೋಡಂಬಿ, ಸ್ವಲ್ಪ ಸೋಂಪು, 2 ಏಲಕ್ಕಿ ಒಂದು ಏಲಕ್ಕಿ, 2 ಲವಂಗ, ಒಂದು ಪೀಸ್ ಚಕ್ಕೆ, ಒಂದು ಟೊಮೆಟೊ ಮತ್ತು ಒಂದು ಈರುಳ್ಳಿ, ಒಂದು 3 ಹಸಿರುಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಬೆಳಿಗ್ಗೆ ಲೇಟಾಗಿ ಎದ್ಬಿಟ್ರೆ ಏನು ಮಾಡೋದು ಅಂತಲೇ ಕೈ ಕಾಲು ಓಡಲ್ಲ ಥರ ಆಗಿಬಿಡುತ್ತೆ. ಮಕ್ಳಿಗೆ ಸ್ಕೂಲ್ ಕಳಿಸೋರಂತೂ ತುಂಬಾ ಟೆನ್ಷನು. ಹಾಗಾಗಿ ಹೋಟ್ಲಲ್ಲಿ ಮಾಡೋದ ಅಂತ ಟೆನ್ಷನ್ ಆಗ್ಬಿಡ್ತು. ಹಾಗಾಗಿ ಚಪಾತಿನೇ ತಂದುಬಿಟ್ಟೆ. ಯಾಕೆಂದರೆ 10 ಚಪಾತಿ ಇರುತ್ತೆ, ಹೆಂಗೋ ಮೇಂಟೈನ್ ಮಾಡ್ಬೋದು, ಮಕ್ಳಿಗಾಗಲಿ ಸಾಕು ಫಸ್ಟು ಅಂತೇಳಿ ಮಸಾಲೆನೂ ಮತ್ತು ಪನ್ನೀರ್ ಮಸಾಲೆನೂ ಚಪಾತಿನೂ ಮಾಡ್ತಾಯಿದ್ದೀನಿ. ಫ್ರಿಡ್ಜಲ್ಲಿ ತರಕಾರಿಗಳೆಲ್ಲ ಇದ್ರೂ ಕಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಈ ಪನ್ನೀರ್ ಇತ್ತು, ಪನ್ನೀರ್ ಏನು ಬೇಗ ಆಗುತ್ತಲ್ವ, ಹಾಗಾಗಿ ಮಾಡಿಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪನ್ನೀರ್ಗಳನ್ನ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಯಾಕೋ ಗೊತ್ತಿಲ್ಲ, ಸ್ವಲ್ಪ ಸ್ಟಿಕ್ಕಿ ಥರ ಹಿಡಿತಾ ಇತ್ತು, ಸ್ವಲ್ಪ ತಳ ಹಿಡಿತಾ ಇತ್ತು ಇದು ಪ್ಯಾನಲ್ಲಿ. ಬಟ್ ಚೆನ್ನಾಗಿತ್ತು, ಆದ್ರೂ ಸ್ವಲ್ಪ ಮಾತ್ರ ಹಿಡ್ಕೊತಾ ಇತ್ತು. ಅದೇನು ಅಂತ ನನಗೂ ಗೊತ್ತಿಲ್ಲ, ಈ ಥರ ಫಸ್ಟ್ ಟೈಮ್ ಆಯ್ತಾಯಿತ್ತು. ಪನ್ನೀರ್ ಸರಿ ಇರಲಿಲ್ವೋ ಏನೋ ನನಗೂ ಗೊತ್ತಿಲ್ಲ. ನೆಕ್ಸ್ಟು ಒಂದು ಕಡಾಯಿಗೆ ಸ್ವಲ್ಪ ಬಟರು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪೌಡ್ರು, ಮತ್ತು ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡ್ರು, ಮತ್ತು 1/4 ಸ್ಪೂನಷ್ಟು ಅರಿಶಿನ ಪುಡಿ, ಇಷ್ಟು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋಬೇಕಾಗಿತ್ತು, ಬಟ್ ಸೇರಿಸ್ಕೊಳ್ಳೋಕ್ಕಾಗಿಲ್ಲ, ಮರ್ತುಬಿಟ್ಟಿದ್ದೀನಿ ಆ ಥರದಲ್ಲಿ. ಇವಾಗ ಒಂದೇ ಒಂದು ಪೀಸು ಇದು ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ. ಇದನ್ನು ಸ್ವಲ್ಪ ಫ್ರೈ ಮಾಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಸಾಲೆಯಲ್ಲಿರುವಂತಹ ಹಸಿ ವಾಸನೆ ಏನಿದೆ ಅದೆಲ್ಲ ಹೋಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಆಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನು ಸಹ ಸೇರಿಸ್ಕೊಂಡು ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ತಿಕ್ನೆಸ್ ಗ್ರೇವಿ, ಮಸಾಲೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇವಾಗ ಹಾಕ್ಕೋತಾ ಇದ್ದೀನಿ. ಅದಕ್ಕೆ ನಾನು ಈ ಡಬ್ಬಿಂಗ್ ಮಾಡಬೇಕಾದ್ರೆ ಫಸ್ಟೇ ಹೇಳ್ಬಿಟ್ಟೆ, ಸೊ ನಾನು ಮರ್ತಿದ್ದೆ. ಹಾಗಾಗಿ ಏನು ಮಾಡೋಕ್ಕಾಗಲ್ಲ, ಆ ಥರ ಇದ್ದಾಗ ಎಲ್ಲರಿಗೂ ಹಂಗಾಗೇ ಆಗುತ್ತೆ. ಒಂದು 10 ನಿಮಿಷಗಳ ಕಾಲ ಮಸಾಲೆ ಫ್ರೈ ಆದಮೇಲೆ ಚೆನ್ನಾಗಿ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಪನ್ನೀರನ್ನ ಸೇರಿಸ್ಕೊಂಡು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ಮಸಾಲೆಯಲ್ಲಿ ಪನ್ನೀರನ್ನ ರೋಸ್ಟ್ ಮಾಡಿಬಿಟ್ರೆ, ಈ ಥರ ಫ್ರೈ ಮಾಡಿಬಿಟ್ರೆ ಪನ್ನೀರ್ ಮಸಾಲ ರೆಡಿಯಾಗಿಬಿಡುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಪನ್ನೀರ್ ಮನೇಲಿದ್ದರೆ ಬೇಗನೆ ಆಗಿಬಿಡುತ್ತೆ ಪನ್ನೀರ್ ಮಸಾಲ. ಇದು ರೆಡಿ ಆಯಿತು. ಮತ್ತು ಚಪಾತಿನೂ ಕೂಡ ರೆಡಿ ಮಾಡಿಕೊಂಡೆ. ಚಪಾತಿನೂ ಅಷ್ಟೇ ತುಂಬ ಚೆನ್ನಾಗೇ ಬಂದಿತ್ತು, ಸಾಫ್ಟಾಗೇ ಇತ್ತು. ತೊಗೋಬೋದು ಅಂತ ಅನ್ನಿಸ್ತು. ಅರ್ಜೆಂಟ್ ಇದ್ದಾಗ ಅನಿವಾರ್ಯಕ್ಕೆ ತೊಗೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.